ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಸ್ತಿತ್ವದಲ್ಲಿರಲಿ, ಯಾರೇ ಮುಖ್ಯಮಂತ್ರಿಯಾಗಿರಲಿ, ಸರ್ಕಾರಿ ಹುದ್ದೆಗಳ ನೇಮಕ ಪ್ರಕ್ರಿಯೆಯನ್ನು ಕಳಂಕ ಮುಕ್ತವಾಗಿ ಪಾರದರ್ಶಕವಾಗಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನಾವು ಹುಡುಕ್ತಾ ಹೋದರೆ ಸಮಸ್ಯೆಯ ಮೂಲ ಹೋಗಿ ನಿಲ್ಲೋದು KPSCಯ ಬಳಿಗೆ. ಅಲ್ಲಾಗ್ತಾ ಇರುವಂಥ ಎಡವಟ್ಟುಗಳು, ಅಕ್ರಮಗಳು, ಭ್ರಷ್ಟಾಚಾರ ಇದು ಎಲ್ಲ ಸಮಸ್ಯೆಯನ್ನು ಸೃಷ್ಟಿಸ್ತಾ ಇದೆ. ಯಾರು ಅರ್ಹರಿದ್ದಾರೋ, ಯಾರು ಯೋಗ್ಯರಿದ್ದಾರೋ, ಯಾರು ಸರ್ಕಾರಿ ಹುದ್ದೆಯಲ್ಲಿ ಇರಬೇಕಿತ್ತೋ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ದುಡ್ಡಿನ ಬಲದಿಂದ, ಇನ್ಫ್ಲೂಯೆನ್ಸ್ನ ಬಲದಿಂದ ಉದ್ಯೋಗವನ್ನು ಪಡೆಯುವಂಥ ಕೆಲಸಗಳಾಗ್ತಾ ಇದೆ. ನಾನು ಜನರಲೈಸ್ ಮಾಡ್ತಾ ಇಲ್ಲ, ಆದರೆ ಬರ್ತಾ ಇರುವಂಥ ಆರೋಪಗಳನ್ನು ನೋಡ್ತಾ ಇದ್ರೆ ಆ ರೀತಿಯ ಅನುಮಾನ ದಟ್ಟವಾಗ್ತಾ ಇದೆ. ಮತ್ತು ಇಲ್ಲಿ ತನಕ ನಡೆದಿರುವಂಥ ಪ್ರಕರಣಗಳನ್ನು ನಾವು ಗಮನಿಸಿದಾಗಲೂ ಕೂಡ ಆ ಅನುಮಾನ ದಟ್ಟವಾಗ್ತಾ ಇದೆ. ಹಂಗಿದ್ರೆ KPSCಯಲ್ಲಿ ಆಗ್ತಿರುವಂಥ ಈ ಎಲ್ಲ ಎಡವಟ್ಟುಗಳಿಗೆ, ಭ್ರಷ್ಟಾಚಾರಗಳಿಗೆ ಯಾರು ಜವಾಬ್ದಾರಿ? ಯಾರು ಅದರ ಹೊಣೆ ಹೊರಬೇಕು? ಹಂಗಿದ್ರೆ ಬಗೆದಷ್ಟು ಬಯಲಾಗ್ತಾ ಇದೆ KPSCಯ ಕರ್ಮಕಾಂಡ. ಹಗರಣಗಳ ಮೇಲೆ ಹಗರಣ, ಅಕ್ರಮದ ಮೇಲೆ ಅಕ್ರಮ, ಆರೋಪಗಳ ಮೇಲೆ ಆರೋಪ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆ ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಮಾಡ್ತಾ ಇದೆ. ಮೊದಲಿಗೆ ಅಧ್ಯಕ್ಷರ ವಿರುದ್ಧ ಆರೋಪ ಕೇಳಬಂತು, ಸ್ವಜನ ಪಕ್ಷಪಾತದ್ದು. ನಂತರ ಪಶುವೈದ್ಯರ ನೇಮಕ ಪ್ರಕ್ರಿಯೆಯಲ್ಲಿ ಕೋಟಿ ಡೀಲ್ ಆಗಿದೆ ಅನ್ನೋ ಆರೋಪ ಕೇಳಬಂತು. ಈಗ AEE ನೇಮಕ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಮತ್ತೊಂದು ಆರೋಪ. PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ನೇಮಕ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪ. ಸರಣಿ ಆರೋಪಗಳು ಕೇಳಿಬರ್ತಾ ಇದೆ. ಅಧ್ಯಕ್ಷರಾಗಿದ್ದವರನ್ನ ಸಸ್ಪೆಂಡ್ ಮಾಡಿದ್ದಾಯ್ತು. ಆಗಿರುವಂಥ ತಪ್ಪುಗಳಿಗೆ ಯಾರು ಜವಾಬ್ದಾರಿ? ಯಾರು ಹೊಣೆ ಹೊರಬೇಕು? ಹಂಗಿದ್ರೆ KPSCಯಲ್ಲಾಗಿರುವಂಥ ತಪ್ಪುಗಳಿಗೆ ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಆಗಿರಲಿ, ಸರ್ಕಾರಗಳು ಬರುತ್ತೆ, ಬದಲಾಗತ್ತೆ, ಮುಖ್ಯಮಂತ್ರಿ ಬರ್ತಾರೆ, ಬದಲಾಗ್ತಾರೆ. ಆ ವ್ಯವಸ್ಥೆ ಬದಲಾಗ್ತಿಲ್ವಲ್ಲ? ಆ ವ್ಯವಸ್ಥೆ ಯಾಕೆ ಬದಲಾಗ್ತಾ ಇಲ್ಲ? ಯಾಕೆ ಸಮಸ್ಯೆ ಇದೆ ಅಲ್ಲಿ? ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಲಂಚಾವತಾರ. ನೆಟ್ಟಗೆ ಒಂದು ಎಕ್ಸಾಮ್ ಮಾಡೋದಕ್ಕಾಗಲ್ಲ, ನೇಮಕ ಪ್ರಕ್ರಿಯೆಯನ್ನು ನೆಟ್ಟಗೆ ಮಾಡೋದಕ್ಕಾಗಲ್ಲ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೆಟ್ಟಗಾಗಲ್ಲ, ಎಕ್ಸಾಮಿನೇಷನ್ ನೆಟ್ಟಗಾಗಲ್ಲ, ಸಂದರ್ಶನದ ಪ್ರಕ್ರಿಯೆಗಳು ನೆಟ್ಟಗಾಗಲ್ಲ. ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ನಡೀತಾನೆ ಇದೆ. ಇತ್ತೀಚೆಗೆ ಬೆಳಕಿಗೆ ಬಂದಿರೋದು ನಾನು ಈಗಾಗಲೇ ಉಲ್ಲೇಖ ಮಾಡಿರೋದು. ಇದರ ಹಿಂದೆ ಏನು ಕಳಂಕ ಮುಕ್ತವಾಗಿತ್ತ? ಇಲ್ಲ. ಯಾವಾಗ ಕಳಂಕ ಮುಕ್ತ ಆಗಿತ್ತು KPSC? ಸರಿ ಮಾಡುವಂತ ಪ್ರಯತ್ನಗಳನ್ನ ಕಾಲಕ್ಕೆ ಮಾಡಲಾಯಿತು. ಆ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇತ್ತ ನನಗೆ ಗೊತ್ತಿಲ್ಲ. ಪ್ರಾಮಾಣಿಕತೆ ಇದ್ದಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಸರ್ಕಾರ ಮತ್ತೆ 70,000 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಹೊರಟಿದೆ. ಭರ್ತಿ ಮಾಡೋದು ಎಲ್ಲಿಂದ? ಮತ್ತದೇ KPSC ಮುಖಾಂತರ. ಇರೋದನ್ನೇ ಸರಿ ಮಾಡೋದಕ್ಕಾಗ್ತಿಲ್ಲ. ಮಧ್ಯವರ್ತಿಗಳ ಹಾವಳಿ ಇದೆ, ಲಂಚಾವತಾರ ಇದೆ, ಭ್ರಷ್ಟಾಚಾರ ಇದೆ. ಮತ್ತೆ 70,000 ಹುದ್ದೆಗಳನ್ನು ಅಲ್ಲಿಂದಲೇ ನಾವು ಭರ್ತಿ ಮಾಡೋದಕ್ಕೆ ಹೊರಟಿದ್ದೀವಿ. ಒಬ್ಬ ಅಧ್ಯಕ್ಷರ ತಲೆದಂಡ ಆದರೆ, ಸಸ್ಪೆಂಡ್ ಆದರೆ ವ್ಯವಸ್ಥೆ ಸರಿ ಹೋಗುತ್ತಾ ಅಂತ ಪ್ರಶ್ನೆ ಇರೋದಿಲ್ಲ. KPSC ನೇಮಕ ಸಂದರ್ಭ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಸ್ಪೆಂಡ್ ಆಗಿರುವಂತಹ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಪುತ್ರಿ ಸುಮಾ ಸಾಹುಕಾರ್ ನಿನ್ನೆ ಹೈಕೋರ್ಟ್ ಮೊರೆ ಹೋದರು FIR ರದ್ದು ಕೋರಿ. ಆದರೆ ಕೋರ್ಟು ಇದನ್ನು ಒಪ್ಪೋದಕ್ಕೆ ತಯಾರಿರಲಿಲ್ಲ. ಪ್ರಕರಣವನ್ನ ರದ್ದು ಕೋರಿ ಅವರು ಅರ್ಜಿ ಸಲ್ಲಿಸಿದ್ರೆ ಕೋರ್ಟ್ ಮಂಗಳಾರತಿ ಮಾಡಿತು, ತರಾಟೆಗೆ ತೆಗೆದುಕೊಳ್ತು. ಯಾವುದೇ ವಿಚಾರಣೆ ನಡೆಸದೆ FIR ಮಾಡಿದ್ದಾರೆ ಅಂತ ಸುಮಾ ಸಾಹುಕಾರ್ ಪರ ವಕೀಲರು ವಾದ ಮಂಡಿಸಿದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ತರಾಟೆಗೆ ತೆಗೆದುಕೊಟ್ರು. ಬಡವನಿಗೆ ಅನ್ಯಾಯ, ಇದು ದರೋಡೆ ಅಂತ. ಬಡವನಿಗೆ ಸಿಗಬೇಕಾದಂತ ಸರ್ಕಾರಿ ಹುದ್ದೆಯನ್ನ ನೀವು ಕಿತ್ಕೊಂಡಿದ್ದೀರಿ. ಯಾವ ತನಿಖೆ ಮಾಡಬೇಕಿತ್ತು? ಸುಳ್ಳು ಪ್ರಮಾಣ ಪತ್ರ ಸಲ್ಲಿಕೆ ಯಾಕೆ ಸಲ್ಲಿಕೆ ಮಾಡಿದಿರಿ? 40,000 ಆದಾಯ ಅಂತ ತೋರಿಸಿದಿರಿ ಅಂತ ತರಾಟೆಗೆ ತೆಗೆದುಕೊಂಡ್ರು ನ್ಯಾಯಮೂರ್ತಿ ನಾಗಪ್ರಸನ್ನ.
ಅರ್ಜಿಯನ್ನ ಹಿಂದೆ ತೆಗೆದುಕೊಂಡ್ರು. ಕೊನೆಗೆ ಸುಮಾ ಸಾಹುಕಾರ್ ಪರ ವಕೀಲರು ಅರ್ಜಿ ವಾಪಸ್ ಪಡ್ಕೊಂಡ್ರು. ಈಗ ಮತ್ತೆ ಬೇರೆ ಬೇರೆ ನೇಮಕ ಪ್ರಕ್ರಿಯೆಯಲ್ಲೂ ಕೂಡ ಭ್ರಷ್ಟಾಚಾರಗಳಾಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು. ನಾನು ಉಲ್ಲೇಖ ಮಾಡಿದೆ ಈಗಾಗಲೇ ಹೊಸದಾಗಿ ಬಂದಿರೋದು AEE ಮತ್ತು PDO 2024ರಲ್ಲಿ ನಡೆದಂತ ಪ್ರಕ್ರಿಯೆ. ಅದು PDO, ಅದರಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮದ ಕೋಟೆಯಾಗಿದ್ಯಾ ಹಂಗಿದ್ರೆ KPSC? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆ ಸರಣಿ ವರದಿಗಳನ್ನು ಇದಕ್ಕೆ ಸಂಬಂಧಿಸಿದಂತೆ ಮಾಡ್ತಾ ಇದೆ. ಪಶುವೈದ್ಯರ ನೇಮಕ ಪ್ರಕ್ರಿಯೆಯಲ್ಲಿ ಡೀಲ್ ಆಗಿರೋದರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ ನಾವು. AEE ನೇಮಕಾತಿ ಪರೀಕ್ಷೆಯಲ್ಲೂ ಗೋಲ್ಮಾಲ್ ಆಗಿದೆ. OMR ಶೀಟ್ ತಿದ್ದುಪಡಿ, ಕೇಂದ್ರದ ಹೊರಗಿಟ್ಟು ಕಳ್ಳ ಪರೀಕ್ಷೆ, ಅಕ್ರಮದ CCTV ವಿಡಿಯೋ ಸಾಕ್ಷ್ಯ ಕೊಟ್ಟರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಸಾಲು ಸಾಲು ಅಕ್ರಮಗಳು ಅನಾವರಣ ಆಗ್ತಾ ಇದೆ. AEE ಪರೀಕ್ಷೆ 1.5 ವರ್ಷದ ಹಿಂದೆ ನಡೆದಿತ್ತು. CID ತನಿಖೆಗೆ ಶಿಫಾರಸು ಮಾಡಿದ್ರು, ತನಿಖೆ ಆಗಲಿಲ್ಲ. 24 ಮಂದಿ AEE ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಇನ್ನು ಈ ಹುದ್ದೆಗೆ ಸಂಬಂಧಿಸಿದಂತೆ ಅಕ್ರಮ ಆಗಿದೆ ಅಂತ ತನಿಖೆಗೆ ಶಿಫಾರಸು ಮಾಡಿದ್ರು, ತನಿಖೆ ಆಗಲಿಲ್ಲ. ಪ್ರತಿ ಬಾರಿ ಹಿಂಗೆ ಆಗುತ್ತೆ. KPSCಯಲ್ಲಿ ಆರೋಪ ಕೇಳಿ ಬರುತ್ತೆ. ಅವರದೇ ಸಮಿತಿಯನ್ನು ರಚನೆ ಮಾಡ್ತಾರೆ, ಸದಸ್ಯರ ಸಮಿತಿ ರಚನೆ ಆಗುತ್ತೆ. ತನಿಖೆಯ ಹೆಸರಲ್ಲಿ ತಿಪ್ಪೆ ಸಾರಿಸೋ ಕೆಲಸಗಳಾಗುತ್ತೆ. ನಂತರ ಅದನ್ನು ಮುಚ್ಚಿ ಹಾಕಲಾಗುತ್ತೆ. ಅಲ್ಲಿಗೆ ಮುಗಿದು ಹೋಯ್ತು. ಆರೋಪ ಬರುತ್ತೆ, ತನಿಖೆ ಆಗತ್ತೆ, ತನಿಖೆಯಲ್ಲಿ ಮುಚ್ಚಿ ಹಾಕಲಾಗುತ್ತೆ, ಅಲ್ಲಿಂದ ಮರೆತು ಹೋಗುತ್ತೆ. ನಂತರ ಮತ್ತೊಂದು ಅಕ್ರಮ, ಇನ್ನೊಂದು ಆರೋಪ ಕೇಳಿ ಬರುತ್ತೆ, ಮತ್ತದೇ ರಿಪೀಟ್. ಇದೇ ಆಗ್ತಾ ಇರೋದು ಕಳೆದ ಹಲವು ವರ್ಷಗಳಿಂದ KPSC. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.